ಬೆಂಗಳೂರಿನ ಥಣಿಸಂದ್ರದಲ್ಲಿ ಬಿಬಿಎಂಪಿ ಲಾರಿ ಹರಿದು ಬಾಲಕ ಸಾವನ್ನಪ್ಪಿದ್ನಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿಯ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿತ್ತು. ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ಈ ಚಾಲಕ ಈಗ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಬಿಎಂಪಿಯ ಲಾರಿ ಚಾಲಕ ಕೊಂಡಯ್ಯ 55 ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಬಿಬಿಎಂಪಿ ಲಾರಿಗೆ ಬೆಂಕಿ ಹಚ್ಚಿ ಮನಸ್ಸೋ ಇಚ್ಛೆ ಥಳಿಸಿದ್ರು ಉದ್ರಿಕ್ತರು. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಗಂಭೀರವಾದಂತಹ ಸ್ಥಿತಿಯಲ್ಲಿ ಕೊಂಡಯ್ಯ ಇದ್ರು. 4 ಆರೋಪಿಗಳನ್ನು ಬಂಧಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇನ್ನುಳಿದವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೊಂಡಯ್ಯ ಅವರ ಫೋಟೋ, 55 ವರ್ಷ. ಇವರೇ ಲಾರಿಯನ್ನು ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಲಕನೊಬ್ಬ ಸಾವನ್ನಪ್ತಾನೆ. ತಂದೆ ಮತ್ತು ಮಗ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಘಡ ಆಗಿರುತ್ತೆ. ಆತನ ಹೆಸರು ಐಮಾನ್ ಅಂಥೇಳಿ. ಆತ ಸಾವನ್ನಪ್ತಾ ಇದ್ದ ಹಾಗೆ ಸ್ಥಳೀಯರೆಲ್ಲ ಒಟ್ಟುಗೂಟ್ಕೊಂಡು ಈ ಲಾರಿ ಚಾಲಕನಿಗೆ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡ್ತಾರೆ, ಲಾರಿಗೆ ಬೆಂಕಿ ಹಚ್ಚುತ್ತಾರೆ. ಅದಾದ ಮೇಲೆ ಹಲ್ಲೆಗೊಳಗಾದಂತಹ ಲಾರಿ ಚಾಲಕ ಕೊಂಡಯ್ಯ ಏನಿದ್ದಾರೆ ಅವರು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ತೀವ್ರ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದಂತಹ ಲಾರಿ ಚಾಲಕ ಕೊಂಡಯ್ಯ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಾರಿಯ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದನ್ನು ಕೂಡ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಏನಾಗಿತ್ತು ಅವತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಈಗ ಡಾಕ್ಟರ್ ಏನು ಹೇಳ್ತಿದ್ದಾರೆ ಈ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಅವತ್ತು ಮಾರ್ಚ್ 29ನೇ ತಾರೀಕು ಥಣಿಸಂದ್ರದ ಹೆಗ್ಡೆ ನಗರದಲ್ಲಿ ಬಿಬಿಎಂಪಿ ಲಾರಿ ಬರ್ತಾ ಇದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಇಬ್ಬರು ಬರ್ತಾ ಇದ್ರು. ಅದು ಹಿಂಬದಿಗೆ ತಗಲಿ ಒಬ್ಬರು ಬೀಳ್ತಾರೆ, ಮತ್ತೆ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ ತಕ್ಷಣ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನಾಗ್ತಾರೆ, ಡ್ರೈವರ್ಗೆ ಚಾಲಕನಿಗೆ ಮನೋ ಇಚ್ಛೆ ಬಂದಂತೆ ಥಳಿಸ್ತಾರೆ. ಜೊತೆಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಬ್ಲಡ್ ಕ್ಲಾತ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಕಳೆದ 10 ದಿನಗಳಿಂದಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ರಕ್ತ ಹೆಪ್ಪುಗಟ್ಟಿದ ಪರಿಣಾಮದಿಂದಾಗಿ ಚಿಕಿತ್ಸೆಗೆ ಚೇತರಿಕೆಯನ್ನು ಕಂಡಿಲ್ಲ. ಇವರು ಅವರ ಮನೋ ಇಚ್ಛೆ ಹೊಡೆದಿರೋ ಹಿನ್ನೆಲೆಯಲ್ಲಿ ಇವತ್ತು ಒಂದು ಜೀವ ಹೋಗಿದೆ. ಆದರೆ ಅಪಘಾತ ಮಾಡಿರೋದು ತಪ್ಪು, ಅದಕ್ಕೆ ಅಂತೇಳಿ ಕಾನೂನಿದೆ, ಪೊಲೀಸರು ಇದ್ದಾರೆ, ಕ್ರಮವನ್ನು ವಹಿಸ್ತಾ ಇದ್ರು. ಆದರೆ ಇವರು ಹೊಡೆದಿರುವಂಥ ರಭಸಕ್ಕೆ ಇವತ್ತು ಅವರು ಸಾವನ್ನಪ್ಪಿರುವಂಥದ್ದು. ಅವರ ಕುಟುಂಬ ಇವತ್ತು ಅನಾಥವಾಗಿದೆ. ಬಿಬಿಎಂಪಿಯ ಲಾರಿ ಚಾಲಕರ ಕುಟುಂಬ 2 ಹೆಣ್ಮಕ್ಳ ಜೊತೆಗೆ ಪತ್ನಿಯನ್ನು ಇಟ್ಟು ಇವತ್ತು ಹಗಲಿರುವಂಥದ್ದು. ನಿಜಕ್ಕೂ ಅವರು ಹೊಡೆದಿರುವಂಥ ಹೊಡೆತ ಏನಿತ್ತು, ವೈದ್ಯರು ಹೇಳೋ ಪ್ರಕಾರವಾಗಿ ಮೆದುಳಿಗಷ್ಟೇ ಅಲ್ಲದೆ ಪಕ್ಕೆಲುಬುಗಳಿಗೆ ಎಲ್ಲವೂ ಕೂಡ ಎಫೆಕ್ಟ್ ಆಗಿತ್ತು. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಅವರು ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ವೈದ್ಯರು ಹೇಳ್ತಾರೆ. ಸಾವನ್ನಪ್ಪಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಏನು ಉದ್ರಿಕ್ತರಿದ್ರು ಅವರನ್ನು ಪೊಲೀಸರು, ಸಪ್ಪಿಗಳ್ಳಿ ಪೊಲೀಸರು ಇವತ್ತು 4 ಜನರನ್ನು ವಶಕ್ಕೆ ಪಡ್ಕೊಂಡು ಈಗಾಗಲೇ ಜೈಲುಗಟ್ಟಿದ್ದಾರೆ. ಈ ಒಂದು ಕೊಲೆ ಪ್ರಕರಣ ಕೂಡ ಈ ಒಂದು ಕೇಸ್ಗೆ ಅಂದರೆ ಸಾವನ್ನಪ್ಪಿರೋ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣವನ್ನು ಅವ್ರ ಮೇಲೆ ಹಾಕುವ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.